ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕೈ ತುಂಬ ಸಂಬಳ, AC ಚೇಂಬರು, ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ, ಊಟ ಉಪಚಾರ ಎಲ್ಲ ಫ್ರೀ ಕೊಟ್ಟು ಕೆಲಸ ವಿದೇಶದಲ್ಲಿ ಅಂತ ಒಂದಷ್ಟು ಜಾಹೀರಾತುಗಳು ನಿಮ್ಮ ಕಣ್ಣಿಗೆ ಬೀಳ್ತಾ ಇರುತ್ತವೆ. ವಿದೇಶದಲ್ಲಿ ಕೆಲಸ ಮಾಡಿದರೆ ಭಾರತಕ್ಕಿಂತ ಹೆಚ್ಚು ದುಡಿಬಹುದು. ವಿದೇಶದಲ್ಲಿದ್ದೀವಿ, ಅಲ್ಲಿ ಕೆಲಸ ಏನೇ ಆದರೂ ಕೂಡ ಬೇರೆ ದೇಶದಲ್ಲಿದ್ದೀವಿ ಅನ್ನೋದು ನಮ್ಮ ಘನತೆಯನ್ನು ಹೆಚ್ಚು ಮಾಡುತ್ತೆ ಅನ್ನೋ ಭ್ರಮೆ. ಹಾಗೆ ಅಲ್ಲಿ ಹೋದರೆ ಎಲ್ಲ ಅವರೇ ಕೊಡ್ತಾರೆ, ಹೀಗಾಗಿ 4 ಕಾಸು ಉಳಿಬಹುದು ಅನ್ನೋ ಆಸೆ. ಜೊತೆಗೆ ನಾನು ಓದಿರೋದಕ್ಕೆ ನಮ್ಮ ದೇಶದಲ್ಲಿ ಸರಿಯಾದ ಕೆಲಸ ನನಗೆ ಸಿಗೋದಿಲ್ಲ ಅನ್ನೋ ಭಾವನೆ. ಹೀಗೆ ನಾನಾ ಕಾರಣಗಳಿಂದ ವಿದೇಶಗಳಲ್ಲಿ ಕೆಲಸ ಹುಡುಕೋರು, ಕೆಲಸಕ್ಕಾಗಿ ವಿದೇಶಗಳಿಗೆ ಹೋಗಬೇಕು ಅಂದ್ಕೊಳ್ಳೋರು ನಮ್ಮ ದೇಶದಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಅವರನ್ನು ಇಂಥ ಜಾಹೀರಾತುಗಳು ಬೇಗ ಆಕರ್ಷಿಸಿ ಬಿಡುತ್ತವೆ. ಇನ್ನು ವಿದೇಶಗಳಲ್ಲಿ ಕೆಲಸ ಕೊಡಿಸ್ತೀವಿ ಅಂತ ಹೇಳ್ಕೊಳ್ಳೋ ಏಜೆನ್ಸಿಗಳು ನಮ್ಮಲ್ಲಿ ಕಡಿಮೆ ಏನಿಲ್ಲ. ಅವರ ಜಾಹೀರಾತುಗಳನ್ನು, ಅವರ ಮಾತುಗಳನ್ನು ನಂಬಿಕೊಂಡು ವಿದೇಶಗಳ ಕೆಲಸ ನೆಚ್ಚಿಕೊಂಡು ಫ್ಲೈಟ್ ಹತ್ತೋ ಪ್ರತಿಯೊಬ್ಬರ ಬದುಕು ಅಲ್ಲಿ ಹಸನಾಗತ್ತೆ ಅಂತಲ್ಲ. ಹಾಗೆ ಹೋಗೋ ಎಲ್ಲರ ಅದೃಷ್ಟನೂ ನೆಟ್ಟಗೂ ಇರೋದಿಲ್ಲ. ಅಂತ ಸಾಕಷ್ಟು ಜನ ವಂಚಕರ ಜಾಲಕ್ಕೆ ಸಿಕ್ಕಿ ಬೀಳ್ತಾರೆ. ಅದರಲ್ಲಿ ತುಂಬಾ ಅಪಾಯಕಾರಿ ಜಾಲ ನಮ್ಮ ಆಗ್ನೇಯ ದೇಶಗಳಲ್ಲಿದೆ. ಅಲ್ಲಿ ಚೈನಾದ ಸೈಬರ್ ಜಾಲಗಳಿವೆ. ಆ ಜಾಲಕ್ಕೆ ಸಿಕ್ಕಿಕೊಂಡವರ ಪಾಡು ತುಂಬಾ ಚಿಂತಾಜನಕ ಆಗುತ್ತೆ. ಮೊನ್ನೆ ಅಂಥ ವಂಚನೆಗೆ ಬಲಿಯಾಗಿ ಥೈಲ್ಯಾಂಡ್ ಹಾಗೂ ಮ್ಯಾನ್ಮಾರ್ ಗಡಿಗಳಲ್ಲಿನ ಸೈಬರ್ ಜೈಲು ಸೇರಿದ್ದ ಸುಮಾರು 250ಕ್ಕೂ ಹೆಚ್ಚು ಭಾರತೀಯರನ್ನ ಕಾಪಾಡಿ ಸ್ವದೇಶಕ್ಕೆ ಕರ್ಕೊಂಡು ಬರಲಾಗಿದೆ. ಹಾಗಾದ್ರೆ ಏನಿದು ಸೈಬರ್ ಜೈಲುಗಳ ಲೋಕ? ಅಲ್ಲಿ ನಿಜಕ್ಕೂ ಏನಾಗುತ್ತೆ? ಕೆಲಸದ ಹೆಸರಲ್ಲಿ ಇಲ್ಲಿಂದ ಕರ್ಕೊಂಡು ಹೋಗೋ ಯುವಕರನ್ನ ಅಲ್ಲಿ ಏನ್ ಮಾಡ್ತಾರೆ? ಅವ್ರ ಹತ್ರ ಏನು ಮಾಡಿಸ್ತಾರೆ? ಅವರ ಕೆಲಸ ಏನಾಗಿರುತ್ತೆ? ಅವರ ರಕ್ಷಣಾ ಕಾರ್ಯಾಚರಣೆ ಹೇಗಿತ್ತು? ಮತ್ತು ಅವರನ್ನು ಭಾರತ ಕಾಪಾಡಿ ಕರ್ಕೊಂಡು ಬಂದಿದ್ದು ಹೇಗೆ? ಬನ್ನಿ ನೋಡೋಣ. ಗೆಳೆಯರೆ, ನಿಮ್ಮ ಮೊಬೈಲ್ಗೊಂದು ಅನಾಮಿಕ ವಾಟ್ಸಪ್ ಕಾಲ್ ಬರುತ್ತೆ. ಆ ಕಡೆಯಿಂದ ಮಾತಾಡೋ ಸುಂದರ ಹುಡುಗಿ ನಿಮ್ಮನ್ನ ಇಂಪ್ರೆಸ್ ಮಾಡ್ತಾಳೆ. ಆಕೆಯ ಚಂದದ ಮಾತುಗಳನ್ನು ಕೇಳಿಸ್ಕೊಂಡು ನೀವು ನೀನ್ ನನಗೆ ಗೊತ್ತಿಲ್ಲ ಅಂತ ಹೇಳೋದಕ್ಕೆ ಮನಸ್ಸು ಬಾರದೆ ಫೋನ್ ಕಟ್ ಮಾಡೋದಿಕ್ಕೂ ಆಗದೆ ಒದ್ದಾಡ್ತಾ ಇರ್ತೀರಿ. ಅದಾದ ಕೆಲವೇ ನಿಮಿಷಗಳಲ್ಲಿ ನಿಮಗೆ ಅದೇ ವಾಟ್ಸಪ್ಪಲ್ಲೊಂದು ವಿಡಿಯೋ ಕಾಲ್ ಬಂದುಬಿಡುತ್ತೆ. ಜಸ್ಟ್ ಆ ಕಾಲನ್ನು ನೀವೊಂದು 2-3 ನಿಮಿಷ ಅಟೆಂಡ್ ಮಾಡಿ ಕಟ್ ಮಾಡಿದರೂ ಕೂಡ ಅದಾದ ಮರುಕ್ಷಣವೇ ನಿಮ್ಮ ವಾಟ್ಸಪ್ಗೊಂದಷ್ಟು ಫೋಟೋಗಳು, ವಿಡಿಯೋಗಳು ಬರೋದಕ್ಕೆ ಶುರು ಆಗುತ್ತವೆ. ಅದನ್ನು ಡೌನ್ಲೋಡ್ ಮಾಡಿದರೆ ನಿಮಗೆ ಶಾಕ್ ಆಗುತ್ತೆ. ಯಾಕೆಂದರೆ ಅದರಲ್ಲಿ ನಿಮ್ಮದೇ ಫೋಟೋ ಅಥವಾ ವಿಡಿಯೋ ಇರುತ್ತೆ ಮತ್ತು ಅದು ತುಂಬ ಅಶ್ಲೀಲವಾಗಿ ಕೂಡ ಇರುತ್ತೆ. ಆ ವಿಡಿಯೋ, ಫೋಟೋಗಳನ್ನು ನೋಡಿ ನೀವಿನ್ನೂ ಶಾಕಿಂದ ಹೊರಗೆ ಕೂಡ ಬಂದಿರೋದಿಲ್ಲ. ಅಷ್ಟರಲ್ಲೇ ಮತ್ತೆ ನಿಮ್ಮ ಫೋನ್ ರಿಂಗ್ ಅನಿಸುತ್ತೆ. ಆ ಕಡೆಯಿಂದ ಮಾತಾಡೋ ದನಿ ಈ ಬಾರಿ ಗಟ್ಟಿಯಾಗಿರುತ್ತೆ. ನೀವು ನಮಗೆ ಹಣ ಕೊಡದೇ ಇದ್ರೆ ಈ ವಿಡಿಯೋನ ನಿಮ್ಮ ಕಾಂಟ್ಯಾಕ್ಟ್ಸ್ ಅಲ್ಲಿರೋರಿಗೆಲ್ಲ ಕಳಿಸಿ ಬಿಡ್ತೀವಿ ಅಂತ ಅವ್ರು ಹೇಳ್ತಾರೆ. ನೀವು ಅವ್ರ ಮಾತನ್ನ ಕೇಳದೆ ಬೇರೆ ವಿಧಿನೇ ಇಲ್ಲ ಅನ್ನೋ ಹಾಗೆ ನಿಮ್ಮ ಹತ್ರ ಇರೋ ಹಣನೆಲ್ಲ ಹೆದರಿ ಅವರಿಗೆ ಕೊಟ್ಟು ಬಿಡ್ತೀರಿ. ಇಂಥ ಅನುಭವ ಸಾಕಷ್ಟು ಜನರಿಗೆ ಈಗಾಗಲೇ ಆಗಿರಬಹುದು. ಅದರ ಜೊತೆ ಇನ್ವೆಸ್ಟ್ಮೆಂಟ್ ಹೆಸರಲ್ಲಿ ಫ್ರಾಡ್ ಕಾಲ್ಗಳು ಬರುತ್ತವೆ. ಕ್ರಿಪ್ಟೋ ಕರೆನ್ಸಿ ಹೆಸರಲ್ಲಿ ವಂಚನೆಗಳಾಗುತ್ತವೆ. ಅಷ್ಟೇ ಯಾಕೆ, ಸ್ಟಾಕ್ ಮಾರ್ಕೆಟು, ಮ್ಯೂಚುವಲ್ ಫಂಡ್ ಹೆಸರಲ್ಲಿ ಕೂಡ ಧೋಕಾ ವಾಟ್ಸಪ್ ಹಾಗೂ ಟೆಲಿಗ್ರಾಮ್ಗಳ ಮೂಲಕ ನಡೆದು ಹೋಗುತ್ತೆ. ಇದು ಯಾವುದು ಅಲ್ಲ ಅಂದ್ರೆ ಮುಂಬೈ ಪೊಲೀಸರ ಹೆಸರಲ್ಲಿ ನಿಮಗೊಂದು ವಿಡಿಯೋ ಕಾಲ್ ಕೂಡ ಬರಬಹುದು. ನಿಮ್ಮನ್ನ ನಿಮ್ಮ ಮೊಬೈಲ್ ಕಾಲ್ ಮೂಲಕವೇ ಅರೆಸ್ಟ್ ಮಾಡಿ ನಿಮ್ಮಿಂದ ಅವರು ಹಣ ಪೀಕಲೂಬಹುದು. ಇಂಥ ಎಲ್ಲ ವಂಚನೆಗಳ ಮೂಲ ಇರೋದು ಮ್ಯಾನ್ಮಾರ್, ಥೈಲ್ಯಾಂಡ್, ಕಾಂಬೋಡಿಯಾ ಮುಂತಾದ ದೇಶಗಳಲ್ಲಿ. ಆದರೆ ಅಲ್ಲಿ ಕೂತವರು ನಮ್ಮದೇ ಭಾಷೆಯಲ್ಲಿ, ಕನ್ನಡದಲ್ಲಿ, ಹಿಂದಿಯಲ್ಲಿ ಹಾಗೆ ಭಾರತದ ಇನ್ನಿತರ ಭಾಷೆಗಳಲ್ಲಿ ಮಾತಾಡ್ತಾರೆ. ಯಾಕೆಂದರೆ ಅಲ್ಲಿ ಕೂತು ನಮ್ಮನ್ನು ವಂಚಿಸೋದಕ್ಕೆ ಕರೆ ಮಾಡೋದು ಬೇರೆ ಎಲ್ಲಿಯವರು ಅಲ್ಲ, ಅವರೆಲ್ಲ ನಮ್ಮದೇ ನೆಲದಿಂದ ಅಲ್ಲಿಗೆ ಹೋದವರು. ಅವರು ನಮ್ಮವರೇ. ಪಾಪ ಕೆಲಸದ ಆಮಿಷಕ್ಕೆ ಬಲಿಯಾಗಿ ವಿದೇಶಗಳಿಗೆ ಹೋಗಿ ಅಲ್ಲಿ ಇಂಥ ವಂಚಕ ಜಾಲಗಳ ಬಲೆಗೆ ಬಿದ್ದು ಹೊರಬರಲಾಗದೆ ಅನಿವಾರ್ಯವಾಗಿ ಅವರು ಕೊಟ್ಟ ಕೆಲಸಗಳನ್ನು ಮಾಡ್ತಾ ಅಲ್ಲಿ ಬಂದಿಗಳಂತೆ ಬದುಕ್ತಾ ಇರುವ ನತದೃಷ್ಟ ಯುವಕರವರು. ಒಂದು ವೇಳೆ ಈ ಹುಡುಗರು ಅಲ್ಲಿ ಅವರು ಹೇಳಿದ ಕೆಲಸನ ಮಾಡದೇ ಇದ್ದರೆ ಅವರನ್ನು ಹೊಡೆಯಲಾಗುತ್ತೆ, ಹಿಂಸೆ ಕೊಡಲಾಗುತ್ತೆ. ಹೆಚ್ಚು ಕಡಿಮೆ ಆದರೆ ಅವರನ್ನು ಪರಲೋಕಕ್ಕೆ ಪಾರ್ಸಲ್ ಕೂಡ ಮಾಡಲಾಗುತ್ತೆ. ಅಲ್ಲಿ ಹೇಳೋರು ಕೇಳೋರು ಯಾರೂ ಇರೋದಿಲ್ಲ. ಹೀಗೆ ಇಷ್ಟೊಂದು ಭಯಾನಕ ಕೋಪದಲ್ಲಿ ಜನ ಸಿಕ್ಕಾಕೊಳ್ತಾ ಇರೋದಕ್ಕೆ ಕಾರಣ ದುಡ್ಡು ಮತ್ತು ಕೆಲಸದ ಆಮಿಷ. ಗೆಳೆಯರೆ, ಇವತ್ತು ನಮ್ಮ ಆಗ್ನೇಯ ದೇಶಗಳಲ್ಲಿ ನಮ್ಮ ಯುವಕ ಯುವತಿಯರನ್ನೇ ಬಳಸಿ ಭಾರತೀಯರನ್ನ ಸುಲಿಯೋದಕ್ಕೆ ದೊಡ್ಡ ದೊಡ್ಡ ಜಾಲಗಳೇ ಕೆಲಸ ಮಾಡ್ತಾ ಇವೆ. ಹೀಗಲ್ಲಿ ಸ್ಥಾಪಿತಗೊಂಡಿರೋ ಸೈಬರ್ ಜೈಲುಗಳ ಹಿಂದೆ ಚೈನಾದ ಜನ ಇದ್ದಾರೆ, ಮ್ಯಾನ್ಮಾರ್ನ ಪ್ರತ್ಯೇಕತಾವಾದಿ ಸಂಘಟನೆಗಳಿವೆ, ಥಾಯ್ಲ್ಯಾಂಡ್ನ ಮಾಫಿಯಾಗಳಿವೆ. ಅವರು ಫ್ರಾಡ್ ಮಾಡೋ ಕಂಪನಿಗಳನ್ನು IT ಕಂಪನಿಗಳ ಥರ ನಡೆಸ್ತಾ ಇದ್ದಾರೆ. ಅದಕ್ಕೆ ಬೇಕಾದ ರಿಕ್ರೂಟ್ಮೆಂಟನ್ನು ಬೇರೆ ಬೇರೆ ದೇಶಗಳಿಂದ ಮಾಡ್ಕೋತಾರೆ. ಈಗ ಉದಾಹರಣೆಗೆ ಭಾರತದಲ್ಲಿ ಫ್ರಾಡ್ ಮಾಡೋದಕ್ಕೆ ಅವರು ಭಾರತದ ಅಷ್ಟೂ ರಾಜ್ಯಗಳಿಂದ ಜನರನ್ನು ತಗೋತಾರೆ. ಅದರಲ್ಲಿ ಕರ್ನಾಟಕದವರು, ತಮಿಳರು, ತೆಲುಗರು ಹಾಗೆ
ಹಾಗೆ ಬೇರೆ ಬೇರೆ ರಾಜ್ಯಗಳಿಂದ ರಿಕ್ರೂಟ್ ಆದವರು ಇರ್ತಾರೆ. ಗೆಳೆಯರೆ, ಕೆಲ ವರ್ಷಗಳ ಹಿಂದೆ ಇಂಥ ಕೆಲಸಕ್ಕಾಗಿ ಸಾಕಷ್ಟು ಜಾಹೀರಾತುಗಳು ಕೂಡ ಬರ್ತಾ ಇದ್ವು. ಬಹು ಭಾಷೆಗಳಲ್ಲಿ ಮಾತನಾಡಬಲ್ಲವರಿಗೆ ವಿದೇಶಗಳಲ್ಲಿ ಕೆಲಸಗಳಿಗೆ ಆಹ್ವಾನ ಬರ್ತಾ ಇತ್ತು. ಆ ಕೆಲಸಗಳನ್ನ ನಂಬಿ ಅಲ್ಲಿಗೆ ಹೋಗ್ತಾ ಇದ್ದ ಯುವಕ ಯುವತಿಯರು ಇಲ್ಲಿನ ಏಜೆಂಟರಿಗೆ ಕೂಡ ಸಾಕಷ್ಟು ಹಣ ಕೊಡ್ತಾ ಇದ್ರು. ಕಡೆಗೆ ಮ್ಯಾನ್ಮಾರ್ನಂಥ ದೇಶಗಳಿಗೆ ಹೋಗಿ ಅಲ್ಲಿ ತಗಲಾಕೊಂಡು ಚಿತ್ರ ಹಿಂಸೆಯನ್ನ ಅನುಭವಿಸ್ತಾ ಕೂತ್ಕೋತಾ ಇದ್ರು. ಇನ್ನಲ್ಲಿಂದ ತಪ್ಪಿಸ್ಕೊಳ್ಳೋ ಮಾತೇ ಇರಲಿಲ್ಲ. ಒಂದ್ ವೇಳೆ ಹಾಗೇನಾದ್ರೂ ಪ್ರಯತ್ನ ಪಟ್ರೆ ಅವರು ಸೀದಾ ಪರಲೋಕಕ್ಕೆ ಹೋಗ್ತಾರೆ. ಇನ್ನು ಹೀಗೆ ಹೋದವರಿಗೆ ಅಲ್ಲಿ ಯಾವ ರೀತಿಯ ಟ್ರೈನಿಂಗ್ ಇರುತ್ತೆ, ಅವರನ್ನ ಹೇಗೆ ಬಳಸ್ಕೋತಾರೆ, ಹೇಗೆ ತಯಾರು ಮಾಡ್ತಾರೆ ಮತ್ತು ಅವರಿಗೆ ಯಾವ ರೀತಿಯ ಹಿಂಸೆಗಳನ್ನ ಕೊಡಲಾಗುತ್ತೆ ಅನ್ನೋ ಬಗ್ಗೆ ಈ ಹಿಂದಿನ ವಿಡಿಯೋ ಒಂದರಲ್ಲಿ ವಿವರವಾಗಿ ನಿಮಗೆ ಹೇಳಿದ್ದೆ. ಆ ವಿಡಿಯೋ ಲಿಂಕ್ ಅನ್ನು ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ. ಕಾಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಆ ವಿಡಿಯೋದ ಲಿಂಕ್ ಇದೆ, ನೀವು ಅದನ್ನು ನೋಡಬಹುದು. ಇನ್ನು ಹೀಗೆ ಸಿಕ್ಕಾಕೊಂಡಿರ್ತಾರಲ್ಲ, ಅವರನ್ನ ಕಾಪಾಡಿ ವಾಪಸ್ಸು ಕರ್ಕೊಂಡು ಬರೋ ಕೆಲಸವನ್ನು ಕೂಡ ಭಾರತ ಆಗಾಗ ಮಾಡ್ತಾ ಇರುತ್ತೆ. ಈ ಹಿಂದೆ ಸುಮಾರು 500ಕ್ಕೂ ಹೆಚ್ಚು ಜನರನ್ನ ಅಲ್ಲಿಂದ ಕಾಪಾಡಿ ಕರೆತರಲಾಗಿತ್ತು. ಈಗ ಕೂಡ 270 ಮಂದಿಯನ್ನ ಭಾರತದ ಸರ್ಕಾರ ಆ ಪಾಪಕೂಪದಿಂದ ಸ್ವದೇಶಕ್ಕೆ ವಾಪಸ್ಸು ಕರ್ಕೊಂಡು ಬಂದಿದೆ. ಮೊನ್ನೆ ನಮ್ಮ ವಾಯುಪಡೆಯ 2 C-130J ವಿಮಾನಗಳು ಥಾಯ್ಲೆಂಡ್ಗೆ ಹೋದವು. ಅಲ್ಲಿನ ಭಾರತೀಯ ರಾಯಭಾರ ಕಚೇರಿ ಹಾಗೂ ಥಾಯ್ ಪೊಲೀಸರು ಅಲ್ಲೊಂದು ಕಾರ್ಯಾಚರಣೆಯನ್ನು ಮಾಡಿದ್ರು. ಅಲ್ಲಿಂದ ಸುಮಾರು 270 ಮಂದಿಯನ್ನ ಭಾರತಕ್ಕೆ ವಾಪಸ್ಸು ಕರ್ಕೊಂಡು ಬರಲಾಯಿತು. ಹಾಗಂತ ಅವರು ಥಾಯ್ಲೆಂಡ್ ಅಲ್ಲಿರಲಿಲ್ಲ, ಬದಲಿಗೆ ಮ್ಯಾನ್ಮಾರ್ ಮತ್ತು ಥಾಯ್ಲೆಂಡ್ ಗಡಿಯಲ್ಲಿನ KK ಕಾಂಪ್ಲೆಕ್ಸ್ ಅನ್ನೋ ಫ್ರಾಡ್ ಕಂಪನಿಯೊಂದರಲ್ಲಿ ಅವರು ಕೆಲಸ ಮಾಡ್ತಾ ಇದ್ರು. ಗೆಳೆಯರೆ, ಈ KK ಕಂಪನಿ ಇರೋ ಪ್ರದೇಶ ಇದೆಯಲ್ಲ, ಇದು ಮ್ಯಾನ್ಮಾರ್ನ ಪ್ರತ್ಯೇಕತಾವಾದಿ ಸಂಘಟನೆ ಕರೇನ್ ನ್ಯಾಷನಲ್ ಯೂನಿಯನ್ನ ಹಿಡಿತದಲ್ಲಿದೆ. ಈ KNU ಮ್ಯಾನ್ಮಾರ್ನ ಕೈನ್ ಸ್ಟೇಟ್ ಅನ್ನ ತನ್ನ ವಶದಲ್ಲಿಟ್ಟುಕೊಂಡಿದೆ. ಅಲ್ಲೇ ಈ KK ಕಾಂಪ್ಲೆಕ್ಸ್ ಇರೋದು. ಹೀಗಾಗಿ ಈ ಪ್ರದೇಶದ ಮೇಲೆ ನೇರವಾಗಿ ದಾಳಿ ಮಾಡೋದಕ್ಕೆ ಮ್ಯಾನ್ಮಾರ್ನ ಪಡೆಗಳಿಗೆ ಕೂಡ ಸಾಧ್ಯ ಆಗೋದಿಲ್ಲ. ಅಲ್ಲಿರೋ ವಿದೇಶಿಯರನ್ನ ಕಾಪಾಡಿ ಫ್ರಾಡ್ ಸೆಂಟರ್ಗಳನ್ನ ಮುಚ್ಚಿಸಿ ಅಂತ ಮ್ಯಾನ್ಮಾರ್ನ ಸರ್ಕಾರಕ್ಕೆ ಹೇಳಿದ್ರು ಯಾವ ಉಪಯೋಗನೂ ಆಗೋದಿಲ್ಲ. ಯಾಕೆಂದ್ರೆ ಮ್ಯಾನ್ಮಾರ್ನ ಬಹುತೇಕ ಭೂಪ್ರದೇಶದ ಮೇಲೆ ಅಲ್ಲಿನ ಮಿಲಿಟರಿ ಜುಂಟಾ ಹಿಡಿತವನ್ನು ಕಳ್ಕೊಂಡಿದೆ. ಆದ್ರೆ ಅಲ್ಲಿನ ಪ್ರತ್ಯೇಕತಾವಾದಿ ಸಂಘಟನೆಗಳ ಹಿಡಿತದಲ್ಲಿರೋ ಭೂಪ್ರದೇಶದ ಮೇಲೆ ಮ್ಯಾನ್ಮಾರ್ನ ಸೇನೆ ಆಗಾಗ ದಾಳಿಗಳನ್ನು ಮಾಡ್ತಾ ಇರತ್ತೆ. ಪ್ರತ್ಯೇಕತಾವಾದಿಗಳಿಗೂ ಮ್ಯಾನ್ಮಾರ್ ಸೇನೆಗೂ ಸಂಘರ್ಷ ಅಲ್ಲಿ ನಿರಂತರವಾಗಿ ನಡೀತಾ ಇರತ್ತೆ. ಮೊನ್ನೆ ಕೂಡ ಅದೇ ತರ ಈ KK ಕಾಂಪ್ಲೆಕ್ಸ್ ಇರೋ ಪ್ರದೇಶದ ಮೇಲೆ ಮ್ಯಾನ್ಮಾರ್ನ ಸೇನೆ ದಾಳಿ ಮಾಡ್ತು. ಆ ಸಂದರ್ಭದಲ್ಲಿ ಈ ಭಾಗದಲ್ಲಿದ್ದ 106 ಮಂದಿ ಮ್ಯಾನ್ಮಾರ್ ಬಾರ್ಡರ್ ಅನ್ನ ದಾಟಿ ಥಾಯ್ಲೆಂಡ್ನ ಮೈಸಾಟ್ಗೆ ಬಂದಿದ್ದಾರೆ. ಥಾಯ್ಲೆಂಡ್ ಮಾಧ್ಯಮಗಳು ಹೇಳೋ ಪ್ರಕಾರ ಸುಮಾರು 465ಕ್ಕೂ ಹೆಚ್ಚು ಜನ ಮ್ಯಾನ್ಮಾರ್ನ ಗಡಿ ದಾಟಿ ಥಾಯ್ಲೆಂಡ್ಗೆ ಬಂದ್ರಂತೆ. ಅದರಲ್ಲಿ ಭಾರತೀಯರು ಇದ್ರು, ಹಾಗೆ ಫಿಲಿಪೀನ್ಸ್, ವಿಯೆಟ್ನಾಂ, ಇಥಿಯೋಪಿಯಾ, ಕೀನ್ಯಾ, ಚೈನಾ ಹಾಗೆ ಇನ್ನಿತರ ದೇಶಗಳ ಪ್ರಜೆಗಳು ಇದ್ರಂತೆ. ಆ ಪೈಕಿ 270 ಮಂದಿ ಭಾರತೀಯರನ್ನ ಅಲ್ಲಿಂದ ಸ್ವದೇಶಕ್ಕೆ ಕರ್ಕೊಂಡು ಬರಲಾಗಿದೆ. ಇನ್ನುಳಿದ ಭಾರತೀಯರನ್ನ ಕೂಡ ಅಲ್ಲಿಂದ ವಾಪಸ್ಸು ಕರೆತರೋ ಪ್ರಯತ್ನಗಳು ನಡೀತಾ ಇವೆ. ಹಾಗೇನೆ ಮ್ಯಾನ್ಮಾರ್ ಸರ್ಕಾರದ ಜೊತೆ ಭಾರತೀಯ ಅಧಿಕಾರಿಗಳು ಸಂಪರ್ಕದಲ್ಲಿದ್ದಾರೆ. ಇಂಥ ಇನ್ನೂ ಸಾಕಷ್ಟು ಫ್ರಾಡ್ ಕಂಪನಿಗಳ ಮಾಹಿತಿಯನ್ನ ಭಾರತ ಮ್ಯಾನ್ಮಾರ್ ಜೊತೆ ಹಂಚಿಕೊಂಡಿದೆ. ಅದರ ಅನ್ವಯ ಈಗ ಇನ್ನಿತರ ದಾಳಿಗಳನ್ನ ಮ್ಯಾನ್ಮಾರ್ನ ಸೇನೆ ಅಲ್ಲಿ ನಡೆಸುವ ಮತ್ತು ಅಲ್ಲಿನ ವಿದೇಶಿ ಸೈಬರ್ ಸ್ಲೇವ್ಗಳನ್ನ ಕಾಪಾಡೋ ಪ್ರಯತ್ನ ಮಾಡುವ ಸಾಧ್ಯತೆಗಳು ಕೂಡ ಅಲ್ಲಿವೆ. ಗೆಳೆಯರೆ, ಅಲ್ಲಿ ಈ ರೀತಿಯ ಮೋಸದ ಕಂಪನಿಗೆ ಕುಖ್ಯಾತಿಯನ್ನು ಪಡ್ಕೊಂಡಿರೋದು ಮ್ಯಾನ್ಮಾರ್ ಮತ್ತು ಥಾಯ್ಲೆಂಡ್ನ ಗಡಿಯಲ್ಲಿರುವ ಮೇವಾಡಿ ಅನ್ನೋ ಟೌನ್ಶಿಪ್. ಅಲ್ಲಿ IT ಪಾರ್ಕ್ನ ಹಾಗೆ ಒಂದು ಪ್ರದೇಶ ಇದೆ. ಅದನ್ನ ನಿರ್ಮಾಣ ಮಾಡಿರೋದು ಥಾಯ್ಲೆಂಡ್ ಮತ್ತು ಮ್ಯಾನ್ಮಾರ್ ನಡುವಿನ ಗಡಿ ಮಾರುಕಟ್ಟೆಯ ಉದ್ದೇಶಕ್ಕಾಗಿ. ಆದರೆ ಆ ಪ್ರದೇಶದ ಮೇಲೆ KNU ತನ್ನ ಹಿಡಿತವನ್ನ ಸಾಧಿಸಿದ ಬಳಿಕ ಅದೊಂದು ರೀತಿ ಖಾಸಗಿ ಪ್ರದೇಶವಾಗಿ ಗುರುತಿಸಿಕೊಳ್ತು. ಅಲ್ಲಿ ಮಾಲು, ಆಸ್ಪತ್ರೆ, ಕಾಲ್ ಸೆಂಟರ್, ಹಾಸ್ಟೆಲ್ ಹೀಗೆ ಪ್ರತಿಯೊಂದನ್ನು ನಿರ್ಮಿಸಲಾಗಿದೆ. ಅಲ್ಲಿ ಯಾರಿಗೆ ಏನು ಬೇಕಿದ್ರೂ ಸಿಗುತ್ತೆ. ಅದನ್ನು ಬಿಟ್ಟು ಹೊರ ಬರೋದಕ್ಕೆ ಅಲ್ಲಿರೋ ಯಾರಿಗೂ ಸಾಧ್ಯ ಆಗೋದಿಲ್ಲ. ಇನ್ನು ಅಲ್ಲಿ ಸೈಬರ್ ವಂಚನೆ, ಹನಿ ಟ್ರ್ಯಾಪ್, ಇನ್ವೆಸ್ಟ್ಮೆಂಟ್ ವಂಚನೆಗಳು, ಕ್ರಿಪ್ಟೋ ಕರೆನ್ಸಿ ವಂಚನೆಗಳ ಜೊತೆ ಮಾನವ ಕಳ್ಳ ಸಾಗಾಣಿಕೆಯ ಜಾಲಗಳು ಕೂಡ ಕಾರ್ಯನಿರ್ವಹಿಸ್ತಾ ಇವೆ. ಅಲ್ಲಿ ಮಾನವ ಅಂಗಾಂಗಗಳನ್ನು ಕೂಡ ಮಾರಾಟ ಮಾಡಲಾಗುತ್ತೆ. ಹಾಗೂ ಅಲ್ಲೇ ಅಂಗಾಂಗ ಕಸಿಯನ್ನು ಮಾಡಿದ ಉದಾಹರಣೆಗಳು ಕೂಡ ಇವೆ ಅಂತ ಜರ್ಮನಿಯ DW ವರದಿ ಮಾಡಿದೆ. ಇದಲ್ಲದೆ ಇದೇ ರೀತಿ 1 ಡಜನ್ನಷ್ಟು ವಂಚನೆಯ ಪಾರ್ಕುಗಳು ಈ ಥಾಯ್ಲೆಂಡ್ ಮತ್ತು ಮ್ಯಾನ್ಮಾರ್ನ ಗಡಿಯಲ್ಲಿವೆ ಅಂತ DW ಹೇಳ್ತಾ ಇದೆ. ಇನ್ನು ಈ KK ಪಾರ್ಕ್ ಇದೆಯಲ್ಲ, ಇದನ್ನ ಚೈನಾ ನಿರ್ಮಾಣ ಮಾಡಿಕೊಟ್ಟಿದೆ. ಅದು ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ನ ಅಡಿಯಲ್ಲಿ ಅನ್ನೋ ವರದಿಯನ್ನು ಕೂಡ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಹೊರಹಾಕಿವೆ. ಇಲ್ಲಿ ಚೈನಾ ಮ್ಯಾನ್ಮಾರ್ ಸರ್ಕಾರದ ಜೊತೆ ಒಪ್ಪಂದವನ್ನು ಮಾಡಿಕೊಳ್ಳೋದರ ಜೊತೆಗೆ KNU ಜೊತೆ ಕೂಡ ಬೇರೆ ಬೇರೆಯದ್ದೇ ಆದ ಒಪ್ಪಂದಗಳನ್ನು ಮಾಡಿಕೊಂಡಿದೆ. ಈ ಮೂಲಕ ಆ ಭಾಗದಲ್ಲಿ ವಂಚನೆಯ ಕೆಲಸಗಳಿಗೆ ಯಾವುದೇ ಅಡ್ಡಿ ಉಂಟಾಗದ ಹಾಗೆ
ಚೈನಾ ನೆರವನ್ನ ಕೊಡ್ತಾ ಇದೆ. ಇದರ ಜೊತೆ ಎಲನ್ ಮಸ್ಕ್ ಅವರ ಸ್ಟಾರ್ ಲಿಂಕ್ ಈ ಭಾಗದಲ್ಲಿ ಇಂಟರ್ನೆಟ್ ಅನ್ನು ಒದಗಿಸ್ತಾ ಇದೆ. ಈ ಹಿಂದೆ ಕೆಕೆ ಕಾಂಪ್ಲೆಕ್ಸ್ ಮೇಲೆ ದಾಳಿಗಳು ನಡೆದ ಸಂದರ್ಭದಲ್ಲಿ ಸಾಕಷ್ಟು ಸ್ಟಾರ್ ಲಿಂಕ್ ನ ಉಪಕರಣಗಳು ಸಿಕ್ಕಿದ್ವು. ಹಾಗಂತ ಇಲ್ಲಿ ಎಲನ್ ಮಸ್ಕ್ ವಂಚಕರಿಗೆ ಇಂಟರ್ನೆಟ್ ಅನ್ನ ಕೊಡ್ತಾ ಇದ್ದಾರೆ ಅಂದ್ಕೋಬೇಡಿ. ಅವರ ಸಂಸ್ಥೆ ಅಲ್ಲಿ ಇಂಟರ್ನೆಟ್ ಪ್ರೊವೈಡ್ ಮಾಡ್ತಾ ಇದೆ. ಅದು ಈ ವಂಚಕ ಕಂಪನಿಗಳಿಗೆ ಸಾಕಷ್ಟು ಉಪಯೋಗಕ್ಕೆ ಬರ್ತಾ ಇದೆ. ಗೆಳೆಯರೆ, ನಿಮಗೆ ಗೊತ್ತಿರಲಿ, ಈ ಕೆಕೆ ಪಾರ್ಕ್ ಒಂದರಲ್ಲೇ ಸುಮಾರು 20,000ಕ್ಕೂ ಹೆಚ್ಚು ಮಂದಿ ಕೆಲಸ ಮಾಡ್ತಾರಂತೆ. ಅವರಲ್ಲಿ ಬಹಳಷ್ಟು ಮಂದಿ ಬಲವಂತವಾಗಿ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಬಂಧನದಲ್ಲಿದ್ದಾರೆ, ಅಲ್ಲಿಂದ ಹೊರ ಬರೋದಕ್ಕೆ ಸಾಧ್ಯವಾಗದೆ ಒದ್ದಾಡ್ತಾ ಇದ್ದಾರೆ. ಇಲ್ಲಿ ನೂರಾರು ಭಾರತೀಯರು ಇದ್ದಾರೆ. ಈ ಹಿಂದೆ 2023ರಲ್ಲಿ ಒಮ್ಮೆ ಮ್ಯಾನ್ಮಾರ್ನಿಂದ ಈ ರೀತಿಯ ವಂಚನೆಯ ಜಾಲದಲ್ಲಿ ಸಿಲುಕಿದ್ದವರನ್ನ ಭಾರತ ಬಿಡಿಸಿಕೊಂಡು ಬಂದಿತ್ತು. ಈಗ ಕೂಡ ಒಂದಷ್ಟು ಮಂದಿ ಭಾರತಕ್ಕೆ ವಾಪಸ್ ಕರೆತರಲ್ಪಟ್ಟಿದ್ದಾರೆ. ಗೆಳೆಯರೆ, ಇವೆಲ್ಲ ವಿದೇಶಗಳಲ್ಲಿ ಉದ್ಯೋಗಗಳನ್ನು ಹುಡುಕೊಂಡು ಹೋಗಬೇಕು ಅಂತ ಬಯಸುವ ಭಾರತೀಯ ಯುವಕ ಯುವತಿಯರಿಗೆ ಒಂದು ಎಚ್ಚರಿಕೆಯ ಗಂಟೆ. ನೀವು ವಿದೇಶಗಳಲ್ಲಿ ಕೆಲಸ ಮಾಡಬೇಕು ಅಂತ ಅಂದುಕೊಳ್ಳೋದು ತಪ್ಪಲ್ಲ, ವಿದೇಶಗಳಿಗೆ ಹೋಗೋದು ತಪ್ಪಲ್ಲ. ದುಡಿಮೆಗಾಗಿ ನಮ್ಮ ಬದುಕುಗಳನ್ನು ಸುಧಾರಿಸಿಕೊಳ್ಳೋದಕ್ಕಾಗಿ ನಾವು ಎಲ್ಲಿಗೆ ಬೇಕಾದರೂ ಹೋಗಬಹುದು. ಆದರೆ ಹಾಗೆ ಹೋಗೋ ಮೊದಲು ನಿಮಗೆ ಕೆಲಸ ಆಫರ್ ಮಾಡ್ತಾ ಇರೋ ಕಂಪನಿಯ ನೈಜತೆಯನ್ನು ನೀವು ಪರೀಕ್ಷಿಸಿಕೊಳ್ಳಬೇಕಾಗತ್ತೆ. ಹಾಗೆ ನಿಮ್ಮನ್ನ ವಿದೇಶಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ನಿಮಗೆ ಕೆಲಸ ಕೊಡೋ ಏಜೆಂಟ್ ಇದ್ದಾರೆ ನೋಡಿ, ಅವರು ನಿಮ್ಮನ್ನ ಯಾವ ದಾಖಲೆಗಳ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದನ್ನ ಕೂಡ ನೀವೊಮ್ಮೆ ಪರಿಶೀಲನೆ ಮಾಡಬೇಕಾಗತ್ತೆ. ಹಣ ಕೊಟ್ಟಿದ್ದೀರಿ, ವಿದೇಶದಲ್ಲಿ ಕೆಲಸ ಸಿಗ್ತಾ ಇದೆ ಅನ್ನೋ ಕಾರಣಕ್ಕೆ ನಕಲಿ ದಾಖಲೆಗಳನ್ನು ಬಳಸಿ, ಸರಿಯಾದ ವೀಸಾಗಳಿಲ್ಲದೆ, ಉದ್ಯೋಗ ಖಾತ್ರಿಯ ಪತ್ರಗಳಿಲ್ಲದೆ, ನಿಮಗೆ ಕೆಲಸ ಕೊಡ್ತಾ ಇರೋ ಕಂಪನಿಯ ಡೀಟೇಲ್ಸೇ ನಿಮಗೆ ಗೊತ್ತಿಲ್ಲದೆ ಯಾವುದೇ ವಿದೇಶಿ ಕಂಪನಿಯ ಕೆಲಸವನ್ನು ನಂಬಿಕೊಂಡು ದೇಶ ಬಿಡೋದಕ್ಕೆ ಹೋಗಬೇಡಿ. ಅದು ನಿಮ್ಮನ್ನ ಸಂಕಷ್ಟಕ್ಕೆ ಸಿಲುಕಿಸುವ ಎಲ್ಲ ರೀತಿಯ ಸಾಧ್ಯತೆಗಳು ಇರುತ್ತವೆ. ಹೀಗಾಗಿ ವಿದೇಶಿ ಕೆಲಸದ ಮೋಹ ನಿಮ್ಮನ್ನ ವಂಚಕ ಜಾಲಗಳ ಬಲೆಗೆ ತಳ್ಳದಂತೆ ನೋಡ್ಕೋಬೇಕಾದ ಜವಾಬ್ದಾರಿ ಕೂಡ ನಿಮ್ಮದೇ ಆಗಿರಲಿ. ಇದು ಗೆಳೆಯರ ವಿಷಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.